ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನು ನೋಡಿ ಅಮ್ಮನ ಕೈ ರುಚಿಯಾದ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ನನಗೆ ಅಮ್ಮ ಕಲಿಸಿರೋ ರೆಸಿಪಿ ಇದು. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಆಮೇಲೆ ಇಲ್ಲಿ ನಾನು 2 ಈರುಳ್ಳಿಯನ್ನು ಕಟರ್ ಹಾಕಿ ಕಟ್ ಮಾಡ್ತಾ ಇದ್ದೀನಿ. ನೀವು ಕಟರ್ ಇಲ್ಲದೆ ಇದ್ದರೆ ಹೀಗೇನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆವಾಗ ಹೀರೆಕಾಯಿ ತುಂಬ ಸೂಪರ್ ಆಗಿರುತ್ತೆ. ಕಟರ್ ಇಲ್ಲದೆ ಹೋದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಈಗ ಇದಕ್ಕೆ ನಾನು ಹಾಕ್ಕೊಳ್ತೀನಿ. ಈಗ ಮತ್ತೊಂದು ರೌಂಡಲ್ಲಿ ಮತ್ತೊಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಕಟರ್ಗೆ ಹಾಕಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ಎಷ್ಟು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅಷ್ಟು ರುಚಿ ಆಗುತ್ತೆ ಹೀರೆಕಾಯಿ ಬಜ್ಜಿ. ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಚಹಾ ಕಪ್ಪಲ್ಲಿ 1 ಕಪ್ ನೀರು ಹಾಕಿದರೆ ಸಾಕು. ನೋಡಿಬಿಟ್ಟು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗಾಗಬಾರ್ದು. ಅದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಎಳೆ ಹೀರೆಕಾಯಿ ಆದರೆ ಭಾರಿ ರುಚಿ ಆಗುತ್ತೆ. ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ. ಈ ಹಿಟ್ಟಿಗೆ ನಾನೀಗ ಸ್ವಲ್ಪ ಕಾದಿರೋ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಇದು ಹಗುರವಾಗಿ ಬರ್ತದೆ. ಇದಕ್ಕೆ ನಾವು ಸೋಡಾ ಎಲ್ಲ ಏನು ಹಾಕಲಿಲ್ಲ. ಸ್ವಲ್ಪ ಕಾದಿರೋ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಹಗುರವಾಗಿ ಬರುತ್ತೆ ಗೈಸ್. ಇದು ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪನ್ನು ಹಾಕ್ಕೊಳ್ತೀನಿ. ನಮ್ಮ ಮನೆಯವರಿಗೆ ಉಪ್ಪೆಲ್ಲ ಕಡಿಮೆ ಆಗಬಾರ್ದು, ಉಪ್ಪು ಖಾರ ಸರಿಯಾಗಿರಬೇಕು. ಸ್ವಲ್ಪ ಉಪ್ಪು ಕಡಿಮೆ ಆದರೂ ನನಗೆ ಮಂಗಳಾರ್ತಿನೇ. ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ. ಬೇಕಿದ್ರೆ 2 ಸೈಡ್ ಮಸಾಲೆ ಇಟ್ಕೊಳ್ಬೇಕು. ನಮ್ಮಮ್ಮ ಹೀಗೆ ಮಾಡಿ ಬಿಡ್ತದೆ, ಅದಕ್ಕೆ 2 ಸೈಡ್ ಮಸಾಲೆಯನ್ನು ಸರಿಯಾಗಿ. ನಾವು ಚಿಕ್ಕವರಿದ್ದಾಗ ಅಮ್ಮ ಈ ರೀತಿಯಾಗಿ ಬಜ್ಜಿ ಎಲ್ಲ ಮಾಡಿ ತಿನ್ನಿಸ್ತಿದ್ರು. ಅದೇ ನೆನಪಿಗೆ ನಾನು ಮಳೆ ಬೇರೆ ಶುರುವಾಗಿದೆ, ನೋಡೋಣ ಹೀರೆಕಾಯಿ ಬಜ್ಜಿ ಮಾಡಿದ್ರಾಯಿತು ಅಂತ ಮಾಡಿದೆ. ನನ್ನ ಮಗ ಬಂದಿದ್ದ, ಅವನು ಏನಾದರೂ ಮಾಡು ಮಮ್ಮಿ ಸ್ಪೆಷಲಾಗಿ ಬಿಸಿ ಬಿಸಿಯಾಗಿ ಅಂತ ಹೇಳ್ದ. ಹಾಗೆ ನನಗೆ ನೆನಪಾಗಿದ್ದು ಹೀರೆಕಾಯಿ ಬಜ್ಜಿ ಅಮ್ಮ ಮಾಡ್ತಿದ್ರು, ತಡಿ ನಾನು ಮಾಡೋಣ ಅಂಥೇಳಿ ಹಾಗೆ ವಿಡಿಯೋ ಶೂಟ್ ಮಾಡಿದೆ. ನಿಮಗೂ ಎಲ್ರಿಗೂ ಈ ರೆಸಿಪಿ ಶೇರ್ ಮಾಡೋಣ ಅಂತ. ನೋಡಿ, ಸೂಪರಾಗಿರುವಂಥ ಟೇಸ್ಟ್ ಇದು. ನಾವು ಏನೇ ಮಾಡ್ತಿದ್ರು ಅಮ್ಮನ ಕೈ ರುಚಿ ಬರೋದಿಲ್ಲ ಅಲ್ವಾ? ಆದರೂ ಕೂಡ ಅಮ್ಮ ಮಾಡಿ ತಿನ್ನಿಸಿರೋ ನೆನಪಿಗೆ ನಾನು ಮಾಡ್ತಾ ಇರ್ತೀನಿ. ನೋಡಿದ್ರಲ್ವಾ ಹೀರೆಕಾಯಿ ಬಜ್ಜಿ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.